ಏನ್ ಟಿಫನು? ಬಿರಿಯಾನಿ. ತಾಳ ದೋಳಿ ಸಲ್ಮಾನ್ ಎಷ್ಟು ಕೆಜಿ ಇದು? 1200 ರೂಪಾಯಿ ಕೆಜಿ. 1200 ರೂಪಾಯಿ ಕೆಜಿನಾ? ಒಂದು ಪಾಂಪ್ಲೆಟ್ ಇದು ಎಷ್ಟು ಕೆಜಿ? ಇದು 250 ರೂಪಾಯಿ. 250 ರೂಪಾಯಿ. ಇದು ಫ್ರೈ ಮಾಡೋದಾ? ಇದು ಸಲ್ಮಾನ್ ಫಿಶು. ಅದು ಸಾಂಬಾರ್ಗೆ. ಅದು ಫ್ರೈ. ಇದು ಫ್ರೈ. ಮತ್ತು ಸಾಂಬಾರ್ಗೆ? ಸಾಂಬಾರ್ಗೆ. ಅಲ್ಲೂ ಇದೆ. ಅಲ್ಲೇನು ತಲೆ ಬರೀ ತಲೆಗಳ ಅಲ್ಲಿ? ತಲೆ ಮಟನ್ ಎಲ್ಲ. ಓಕೆ, ಸಂಡೇ ಸ್ಪೆಷಲ್ ಫಿಶ್. ನಮ್ಮಮ್ಮ ಫುಲ್ಲು ತಲೆ ನೋಡ. ಪುದೀನ, ಹಸಿಮೆಣಸಿನ್ಕಾಯಿ 2 kg ಇದು ಮಾಡ್ತಾ ಇರೋದು ನಾನು. ಎಷ್ಟೆಷ್ಟು ಆಗ್ತಿದ್ಯಾ ಅದು ಹೇಳು. ಒಂದೊಂದು ಇಡೀ ಕೊತ್ತಂಬರಿ ಪುದೀನನಾ? ಹಸಿಮೆಣಸಿನ್ಕಾಯಿ ಅದು ಒಂದು ಸ್ವಲ್ಪ, ಇದೊಂದು ಇಡಿ, ಇದು ಬೆಳ್ಳುಳ್ಳಿ, ಮೆಣಸು ಹಾಕ್ಕೊಡ್ತೀನಿ ಒಂದೆರಡು, ಮೆಣಸು ಸ್ವಲ್ಪ ಹಾಕಬೇಕು, ಮೆಣಸು ಕರಿಬೇವು ಹಾಕೋಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು. ಅಲ್ಲಿ ಒಂದು ಸ್ವಲ್ಪ ಹಾಕಿದ್ದೀನಿ, ಇಲ್ಲಿ ಒಂದು ಸ್ವಲ್ಪ ಹಾಕ್ಕೊಳ್ಳೋದು. ಅರಿಶಿನ, ನಾನು ಮೊಟ್ಟೆ ಹಾಕೋದಿಲ್ಲ, ಕ್ರಿಸ್ಪಿಯಾಗಿ ಬರಬೇಕು ಅಂತ ಅಂದ್ಬಿಟ್ಟು ಅಕ್ಕಿ ಹಸಿಟ್ಟು, ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕಿದ್ದೀನಿ. ರುಬ್ಬಕ್ಕೆ ಹಾಕೋತೀನಿ. ನೈಸ್ ರುಬ್ಕೊಂಡಿದ್ದೀನಿ. ಇದಕ್ಕೇನಿಲ್ಲ, ಏನೇನು ಹಾಕಿದ್ಯಾ ಕ್ಲೀನಾಗಿ ಹೇಳು. ಇದಕ್ಕೊಂಚೂರು ಮೆಣಸಿನ ಪುಡಿ ಹಾಕಿದ್ದೀನಿ, ಸಾಲ್ಟ್ ಹಾಕಿದ್ದೀನಿ, ಒಂಚೂರು ಅರಿಶಿನ ಹಾಕಿದ್ದೀನಿ, ಒಂಚೂರು ವೆನಿಗರ್ ಹಾಕ್ಕೊಡ್ತೀನಿ ನಾನು. ವೆನಿಗರ್ ಎಂತಕ್ಕೆ? ಹುಳಿಗೆ. ನಾನು ನಿಂಬೆಹಣ್ಣು ಹಾಕ್ಕೊಂಡಿಲ್ಲ, ಹುಣಸೆಹಣ್ಣು ಹಾಕ್ಕೊಂಡಿಲ್ಲ, ಸ್ವಲ್ಪ ವೆನಿಗರ್ ಹಾಕ್ಕೊತೀನಿ ಫ್ರೈಗೆ. ನಾನು ಮತ್ತೆ ತವಾ ಗಂಟ್ಕೋಬಾರ್ದು ಅಂತ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ಕೊಂತೀನಿ ನಾನು ಒಂದು ಸ್ವಲ್ಪ ಅಜ್ವಾನ ಹಾಕ್ಕೊಂತೀನಿ ಟೇಸ್ಟಿಗೆ. ಅದನ್ನ ರವೆ ಫ್ರೈ ಮಾಡ್ತೀನಿ. ಯಾವ್ದು ಪಾಂಪ್ಲೆಟ್ ಏನೋ ಅಲ್ವಾ ಅದು? ಈಗ ಮ್ಯಾಗ್ನೇಟ್ ಮಾಡೋಕ್ಕೆ ಫ್ರಿಜಲ್ಲಿ ಇಡ್ಬೇಕಾಯ್ತಾ? ಇದು ಸಾಂಬಾರಿಗೆ ಉಪ್ಪು, ಅರಿಶಿನ, ಹುಣಸೆಹಣ್ಣು ಹಾಕಿ ನೆನೆಸಿಟ್ಟವ್ರೆ, ಆಮೇಲೆ ಸಾಂಬಾರು ಮಾಡ್ತಾರೆ.
ದಾ ಚೆನ್ನಾಗಿ ಮಾಡ್ತಾ ಎಲ್ಲ ಕಬಾಬ್ ಕೈಗೆ ಕರಿಬೇವು ಹೆಂಗೈತಮ್ಮ ಫಿಶು ಖಾರ ಹುಳಿ ಎಲ್ಲ ತುಂಬ ಚೆನ್ನಾಗಿದೆ. ಆಯ್ತಾ ಕ್ಲೀನಾಗಿ ಬಂದೈತೆ ಅಲ್ಲ. ಕರ್ಕಾರವಾಗಿ ಚೆನ್ನಾಗಿದೆ. ಸಾಂಬಾರಲ್ಲಿ ಮಾಡಿರೋದು ತಲೆ ಹೆಂಗೈತಪ್ಪ ಟೇಸ್ಟ್? ಚೆನ್ನಾಗಿದೆ. ಕುರಿತಲೆ ತಲೆ ಮೀನ್ ತಲೆ ಫ್ರೈ ಸಾಂಬಾರು ಎಲ್ಲ ರೆಡಿಯಾಗೋಯ್ತು ಸಂಡೇ ಸ್ಪೆಷಲ್ ಊಟಕ್ಕೆ.